ಮಕ್ಕಳ ದಿನಾಚರಣೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ನಿಮ್ಮೆಲ್ಲರೂ ಕೂಡ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ಬಹಳ ಸಂತೋಷದಿಂದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ ಇದ್ದಾರೆ, ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳು ಇದ್ದಾರೆ, ಎಲ್ಲ ಶಾಸಕರು, ಪದಾಧಿಕಾರಿಗಳು, ಕಾರ್ಯಕರ್ತರೆಲ್ಲ ಇದ್ದೀರಿ. ನಮ್ಮ ವಿಶೇಷವಾಗಿ ಈ ವರ್ಷ ಕಾಂಗ್ರೆಸ್ ಪಕ್ಷದ ಒಂದು ಹೊಸ ಡಿಪಾರ್ಟ್ಮೆಂಟ್ ಪ್ರಾರಂಭ ಆಗಿರುವುದು ತಮಗೆಲ್ಲ ಪರಿಚಯ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನ ನಮ್ಮ GC ಚಂದ್ರಶೇಖರ್ ಅವರ ಮುಖಂಡತ್ವದಲ್ಲಿ ಇಲ್ಲಿ ನಾವು ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರು ಹೊಸ ಪೀಳಿಗೆಗೆ ನಮ್ಮ ಕಾಂಗ್ರೆಸ್ನ ಆಚಾರ ವಿಚಾರ, ಜಾತ್ಯತೀತ ತತ್ವ ಇವೆಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವರ ಮಂದಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಜವಾಹರ್ಲಾಲ್ ಬಾಲ್ ಮಂಚ್ ಅಂತೇಳಿ ಒಂದು ಹೊಸ ಡಿಪಾರ್ಟ್ಮೆಂಟ್ ಪ್ರಾರಂಭ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿ ಘಟಕ ಹೇಗಿರ್ತದೋ, ಮಹಿಳಾ ಘಟಕ ಹೇಗಿರ್ತದೋ, ಯೋಗ ಘಟಕ ಹೇಗಿರ್ತದೋ, ಇಂಟಕ್ ಹೇಗಿರ್ತದೋ, OBC ಡಿಪಾರ್ಟ್ಮೆಂಟ್ ಹೇಗಿರ್ತದೋ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಹೇಗಿರ್ತದೋ, ಹಂಗೆ ಇದನ್ನು ಕೂಡ ಒಂದು ಹೊಸ ಘಟಕವನ್ನು ಪ್ರಾರಂಭ ಮಾಡಿ ಕೆಲವರಿಗೆ ಜವಾಬ್ದಾರಿಯನ್ನು ವಹಿಸಿ ಇಡೀ ರಾಷ್ಟ್ರದ ವ್ಯಾಪ್ತಿಯಲ್ಲಿ ಎಳೆ ಮಕ್ಕಳಿಗೆ ನಮ್ಮ ಈ ದೇಶದ ಸಂವಿಧಾನ ಮತ್ತು ಜಾತ್ಯತೀತ ಮತ್ತು ನಮ್ಮ ಇತಿಹಾಸ ಇವನ್ನೆಲ್ಲ ಕೂಡ ತಿಳಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಇದಕ್ಕೆ ನೀವೇನು ನಾಯಕರುಗಳಿಂದ ಇಲ್ಲಿ ಮುಖಂಡರುಗಳು, ಶಾಸಕರು, ಮಂತ್ರಿಗಳಿದ್ದೀರಿ, ನೀವೆಲ್ಲ ನಿಮ್ಮ ವ್ಯಾಪ್ತಿಯಲ್ಲಿ ಇದಕ್ಕೆ ಹೆಚ್ಚಿಗೆ ಉತ್ತೇಜನವನ್ನು ಕೊಡಬೇಕು ಅನ್ನೋದು ಒಂದು ಸಂದೇಶವನ್ನ ಇವತ್ತು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ನಾನು ವಿಧಾನಸೌಧದಲ್ಲಿ ಬೆಳಗ್ಗೆ 9:30 ಗಂಟೆಯಿಂದ ಇಲ್ಲಿವರೆಗೂ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಮಕ್ಕಳು, BBMP ಮಕ್ಕಳ ಜೊತೆ ನಾನು ಮಧು ಬಂಗಾರಪ್ಪನವರು ಇಬ್ಬರು ಸೇರಿ ನಮ್ಮ ಕಾನ್ಫರೆನ್ಸ್ ಹಾಲ್ನಲ್ಲಿ ಒಂದು 300 ಜನ ಮಕ್ಕಳನ್ನ ಕರೆಸಿ, ವಿವಿಧ ಶಾಲೆಯಿಂದ ಒಂದು 5 ಜನ ಮಕ್ಕಳು ಕರೆಸಿ ಸಂವಾದವನ್ನ ಮಾಡಿದವು. ಏನ್ ಮಾಡಬಹುದು, ನಿಮ್ಮ ಆಸೆ ಏನು, ನಿಮ್ದೇನು ಯೋಚನೆ ಮಾಡ್ತಾ ಇದ್ದೀರಿ ಅಂತೇಳಿ ಮಕ್ಕಳ ಜೊತೆ ಸಂವಾದ ಮಾಡಿ ಅವರಿಗೆ ವಿಧಾನಸೌಧಗಳನ್ನು ಕೂಡ ಒಳಗಡೆ ಪ್ರವೇಶ ಮಾಡಿಸಿ ನೋಡಿಸಿ ಒಂದು ಟೂರು, ಎದುರುಗಡೆ ಶಾಸಕಾಂಗ ಹೇಗಿದೆ, ಕಾರ್ಯಾಂಗ ನ್ಯಾಯಾಂಗ ಯಾವ ರೀತಿ ಹೊರಗಡೆ ಇದೆ, ಎಡಗಡೆ ಕಾರ್ಯಾಂಗ ಹೇಗೆ ನಡೀತಾ ಇದೆ, ಇವನ್ನೆಲ್ಲ ಕೂಡ ಅವ್ರಿಗೆ ಪರಿಚಯ ಮಾಡುವಂತ ಕೆಲಸವನ್ನ ಮಾಡಿ ಈಗ ನಾನು ಇಲ್ಲಿಗೆ ಬಂದಿದ್ದೇನೆ. ನಾನು ಹೆಚ್ಚಿಗೆ ಏನು ಹೇಳಬೇಕಾದಿಲ್ಲ, ಇದು ಮಕ್ಕಳ ಕಾರ್ಯಕ್ರಮ. ಮಕ್ಕಳು ನಮ್ಮ ವಿಚಾರಗಳನ್ನ ಮಂದಟ್ ಮಾಡಿಕೊಂಡು ಜವಾಹರ್ಲಾಲ್ ನೆಹರು ಅವರು ಈ ದೇಶಕ್ಕೆ ಯಾವ ರೀತಿ ಅಡಿಪಾಯವನ್ನ ಕೊಟ್ಟರು ಅನ್ನೋದಕ್ಕೆ ಬೆಂಗಳೂರು ನಗರ ಮತ್ತು ಕರ್ನಾಟಕನೇ ಒಂದು ದೊಡ್ಡ ಸಾಕ್ಷಿ. ಇಲ್ಲಿರುವಂತ PSCಗಳು ಅಂದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಯನ್ಗಳು, ಟಾಟಾ ಇನ್ಸ್ಟಿಟ್ಯೂಟ್ ಇಂದ ಹಿಡಿದು ಎಲ್ಲ ಸಂಸ್ಥೆಗಳು, HIL, ITI, BL, BML ಇವೆಲ್ಲ ಕೂಡ ಇಲ್ಲೇ ಯಾಕೆ ಪ್ರಾರಂಭ ಆಯಿತು ಅನ್ನೋದಕ್ಕೆ ಇಷ್ಟು ಬೆಂಗಳೂರು ಬಗ್ಗೆ, ಕರ್ನಾಟಕ ರಾಜ್ಯದ ಬಗ್ಗೆ ಅವರಿಗೆ ಅಪಾರವಾದಂತಹ ನಂಬಿಕೆ ಮತ್ತು ಹ್ಯೂಮನ್ ರಿಸೋರ್ಸಸ್ ಮತ್ತು ಕ್ವಾಲಿಟಿ ಎಜುಕೇಶನ್ ಆವತ್ತಿನ ಕಾಲದಲ್ಲೂ ಕೂಡ ನಮ್ಮ ಕರ್ನಾಟಕಕ್ಕೆ ಒಂದು ವಿಶೇಷವಾದಂಥ ಆದ್ಯತೆಯೇ ಇತ್ತು. ಸೊ ಇವತ್ತು ಕೂಡ ಅವರು ಏನೋ ಒಂದು ಫೌಂಡೇಶನ್ ಹಾಕೊಟ್ರು, ಆ ಫೌಂಡೇಶನ್ ಅಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೇವೆ. ಅದರಿಂದ ಮಕ್ಕಳು ಬಹಳ ಸಂತೋಷದಿಂದ ಈ ಆಚರಣೆನ ಮಾಡಲಿಕ್ಕೆ ಹೊಸ ಕಾರ್ಯಕ್ರಮಗಳನ್ನ ಸರ್ಕಾರದಲ್ಲಿ ರೂಪಿಸ್ತೇವೆ. ಹಳ್ಳಿ ಮಕ್ಕಳು ಕೂಡ ನಾವು ಕಾಂಗ್ರೆಸ್ ಸರ್ಕಾರ ಇದ್ದಾಗ, SL ಕೃಷ್ಣ ಅವರು ಇದ್ದಾಗ ಶಾಲೆಯಲ್ಲಿ ಡ್ರಾಪ್ಔಟ್ ಕೂಡ ಆಗಬಾರ್ದು ಅನ್ನೋ ದೃಷ್ಟಿಯಿಂದನೇ ಬಿಸಿ ಊಟ ಕಾರ್ಯಕ್ರಮ ಮಾಡಿದ್ರು. ಸಿದ್ದರಾಮಯ್ಯನವ್ರ ಸರ್ಕಾರ ಬಂದಾಗ ಶಾಲೆಗೆ ಮಕ್ಕಳುಗಳಿಗೆ ಶೂಸು, ಸಾಕ್ಸು, ಮೊಟ್ಟೆ ಮತ್ತೊಂದು ಕೂಡ ಪೌಷ್ಟಿಕವಾದಂತಹ ಕಾರ್ಯಕ್ರಮ. ಇಂದಿರಾ ಗಾಂಧಿಯವರು ಅಂಗನವಾಡಿ ಕಾರ್ಯಕ್ರಮ ಯಾಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ಹಳ್ಳಿ ಮಕ್ಕಳು ಕೂಡ ಅದು ಹೆಚ್ಚಿಗೆ ಉತ್ತೇಜನವನ್ನು ಕೊಡಬೇಕು ಅಂತ ಹೇಳಿ, ಹಿಂಗೆ ಯಾವಾಗಲೂ ಕೂಡ ಮಕ್ಕಳ ಬಗ್ಗೆ ನಾವು ಹೆಚ್ಚಿಗೆ ಪ್ರಾತಿನಿಧ್ಯ ಕೊಟ್ಕೊಂಡು ಬಂದಿದ್ದೇವೆ. ಗ್ರಾಮೀಣ ಪ್ರದೇಶದಲ್ಲಿ ಈ ವರ್ಷದಿಂದ ವಿಶೇಷವಾಗಿ 2000 CSR ಶಾಲೆ ಮಾಡಬೇಕು ಅಂತೇಳಿ ಗುರುಸಿದ್ದೇವೆ.
ಅದಕ್ಕೆ ನನಗೆ ಮತ್ತು ನಮ್ಮ 5-6 ಜನ ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಪ್ರಾರಂಭ ಮಾಡಿದ್ದೇವೆ. ಈಗಾಗಲೇ 50 ಶಾಲೆಗಳನ್ನು ಗುರುತಿಸಿದ್ದೇವೆ. ಬಹುಶಃ ಈ ವರ್ಷ ಮ್ಯಾಸಿವ್ ಅಲ್ಲಿ ತೆಗೆದುಕೊಂಡು ನೆಕ್ಸ್ಟ್ 3 ವರ್ಷದಲ್ಲೇ 2000 ಶಾಲೆಗಳು ಕೂಡ ನಮ್ಮ CSR ಶಾಲೆಗಳು ಬರೀ ಪಂಚಾಯತಿ ಮಾಡ್ತಾರೆ. ಯಾವ ಟೌನಲ್ಲೂ ಇಲ್ಲ, ಯಾವ ಸಿಟಿಗಳಲ್ಲೂ ಇಲ್ಲ. ಆ CSR ಶಾಲೆಗಳನ್ನು 5ರಿಂದ 10 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಆ ಶಾಲೆಗಳನ್ನು ಸಾರ್ವಜನಿಕರ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿ ಒಂದೊಂದು ಸ್ಕೂಲು ಕೂಡ ಒಬ್ಬೊಬ್ಬರ ಅಲಾಟ್ಮೆಂಟ್ ಮಾಡಿ ಎಲ್ಲ ಮಕ್ಕಳು ಕೂಡ ಒಂದು ವಿಶೇಷವಾದಂಥ ಎಜುಕೇಷನನ್ನು ಕೊಡಿಸ್ಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಹಿಂಗೆ ಸರ್ಕಾರ ವಿಭಿನ್ನವಾದಂಥ ಕಾರ್ಯಕ್ರಮ ಇದೆ. ಒಟ್ಟಾಗಿ ಸೇರಿ ಬದುಕುವ ಭೇದ ಭಾವವನ್ನು ತೊರೆದು ಗಟ್ಟಿಯಾಗಿ ಹೇಳುವ ನಾವು ಭಾರತೀಯರು ಅನ್ನೋದು ಏನು ನಮ್ಮ ಜವಾಹರ್ಲಾಲ್ ನೆಹರು ಹೇಳಿ ಸಾರಿದ್ದಾರೆ, ಅದನ್ನು ಹೆಜ್ಜೆಯನ್ನು ಹಾಕ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ಇಡೀ ಸರ್ಕಾರ ಮಕ್ಕಳ ಭವಿಷ್ಯದ ಬಗ್ಗೆ, ರಾಜ್ಯದ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಇಟ್ಕೊಂಡು ನಿಮ್ಮ ಸೇವೆ ಮಾಡಲಿಕ್ಕೆ ಸಂಕಲ್ಪವನ್ನು ಹೊಂದಿದ್ದೇವೆ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.